ಈ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾ ಇರೋದ್ರಿಂದ ಮಾತ್ರ ಇದು ಆಗ್ತಾ ಇರೋದು. ಬಿಟ್ಟರೆ ಪ್ರೇಕ್ಷಕರಿಗೆ ಯಾವತ್ತೂ ನಾವು ಸಿನಿಮಾ ನೋಡಬಾರ್ದು, ಸಿನಿಮಾ ನಾವು ಗೆಲ್ಲಿಸಬಾರ್ದು ಅಂತ ಖಂಡಿತ ಇಲ್ಲ. ನನಗನ್ಸುತ್ತೆ ಎಲ್ಲ ರಿವರ್ಸ್ ಆರ್ಡರಲ್ಲಿ ಹೋಗ್ತಾ ಇದೆ. ಮುಂಚೆ 100 days ಅನ್ನೋದೇನಿತ್ತಲ್ಲ, ಅದು ಯುದ್ಧಕಾಂಡ ಸಿನಿಮಾ ಆಗುತ್ತೆ. ಒಂದೇ ದಿನದಲ್ಲೇ ನನಗೆ 100 ಕೋಟಿ ಆಗ್ಬಿಡ್ಬೇಕು, ಒಂದೇ ದಿನದಲ್ಲಿ ಅಷ್ಟು ಕೋಟಿ ಗಳಿಕೆ ಆಗ್ಬೇಕು ಅನ್ನೋದಿಲ್ಲ. ನಿಧಾನಕ್ಕೆ ಹೋಗ್ಲಿ, ಎಲ್ರಿಗೂ ನಂಬಿಕೆ ಹುಟ್ಟಲಿ, ಕನ್ನಡ ಸಿನಿಮಾ ಮೇಲೆ ನಂಬಿಕೆ ಹುಟ್ಟಲಿ. ನಾನು ಮಾಡಿರ್ತಕ್ಕಂಥ ಪ್ರಯತ್ನದಿಂದ ಇನ್ನೊಂದಷ್ಟು ಜನ ಬರಹಗಾರರು, ನಿರ್ದೇಶಕರು, ನಿರ್ಮಾಪಕರು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಇದೊಂದು ಪ್ರೇರಣೆ ಆಗಿದೆ. ಇಲ್ಲಿಂದ ನಂಬಿಕೆ ಮತ್ತೆ ಪ್ರಾರಂಭ ಆಗಲಿ. ಯಾವಾಗಲೂ ಹಾಗೆ ಮತ್ತೆ ಮತ್ತೆ ನಾವು ನಂಬಿಕೆನ ಗಳಿಸ್ತಾನೆ ಇರಬೇಕು. ಆ ಮತ್ತೊಂದು ಪ್ರಯತ್ನಕ್ಕೆ ಇದು ನಾಂದಿ ಹಾಡಿದೆ ನನ್ನ ಯುದ್ಧಕಾಂಡ ಸಿನಿಮಾ. ಡೆಫಿನೆಟ್ಲಿ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೇ ಮಾಡುತ್ತೆ. ಬಿಕಾಸ್ ಸಿನಿಮಾನಲ್ಲಿ ಅಷ್ಟು ಗಟ್ಟಿಯಾದಂಥ ಅಂಶ ಇದೆ. ನಾವು ಸಿನಿಮಾ ಪ್ರಾರಂಭ ಮಾಡಿದ ರೀತಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಪ್ರಾರಂಭ ಆಗಿದ್ದು ಒಬ್ಬ ಬರಹಗಾರನ ಕನಸು. ಅವತ್ತು ಪವನ್ ಸ್ಟೋರಿ ರೈಟಿಂಗ್ ಮೋಸ್ಟ್ಲಿ ಸ್ಟಾರ್ಟ್ ಮಾಡಿದಾಗ ಅವರಿಗೆ ಇದು ಸಿನಿಮಾ ಪ್ರೊಡಕ್ಷನ್ ಆಗುತ್ತೆ, ಇಂಥವ್ರು ಆ್ಯಕ್ಟ್ ಮಾಡ್ತಾರೆ, ಎಷ್ಟು ಬಿಸ್ನೆಸ್ ಆಗುತ್ತೆ ಅಂತ 100% ಮಾಡಿರಲ್ಲ. ಕರೆಕ್ಟ್ ಅಲ್ಲ ಬ್ರೋ? ಇಟ್ ಸ್ಟಾರ್ಟ್ಸ್ ವಿತ್ ಒಂದು ಎಮೋಷನ್, ಒಂದು ಭಾವನೆಯಿಂದ. ಇಲ್ಲ ಒಂದು ಚಿಕ್ಕದೊಂದು ಅಂಶ ಒಂದು ಸ್ಟ್ರೈಕ್ ಆಗಿರುತ್ತೆ. ಅಲ್ಲಿ ಏನು ಕಮರ್ಷಿಯಲ್ ಆಸ್ಪೆಕ್ಟ್ಸ್, ಕಮರ್ಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅಲ್ಲಿ ಬರವಣಿಗೆ ಸ್ಟಾರ್ಟ್ ಆಗುತ್ತೆ. ಆ ಎಮೋಷನ್ಸ್, ಆ ಧಾರೆ ಅನ್ನೋ ಧಾರೆ ಎರೆದು ಒಂದು ಕಥೆ ನಿರ್ಮಾಣ ಆಗುತ್ತೆ. ಅಲ್ಲಿಂದ ಬಂದು ಒಬ್ಬ ನಿರ್ಮಾಪಕನಿಗೆ ಹೇಳಿದಾಗ ಅಲ್ಲೂ ಕೂಡ ಒಂದು ಭಾವನೆನೇ ಕನೆಕ್ಟ್ ಆಗೋದು. ಎಲ್ಲ ಭಾವನೆ ಮುಖಾಂತರನೇ ಬೆಳೆದಿರೋದು. ಆ ಭಾವನೆ ತದನಂತರ ಒಂದು ಜವಾಬ್ದಾರಿಗೆ ಪರಿವರ್ತನೆಗೊಂಡಿತ್ತು. ಜವಾಬ್ದಾರಿ ಏನಪ್ಪ ಅಂದ್ರೆ, ಹೌದು ಇದು ನನಗೆ ಕನೆಕ್ಟ್ ಆಗ್ತದೆ, ಇವ್ರಿಗೆ ಕನೆಕ್ಟ್ ಆಗ್ತದೆ, ಎಲ್ರಿಗೂ ಕನೆಕ್ಟ್ ಆಗ್ತದೆ. ಬಟ್ ಅದು ಸಿನಿಮಾ ಮುಖಾಂತರ ತಗೊಂಡು ಹೋಗ್ಬೇಕಾದ್ರೆ ನಾವು ಜನಕ್ಕೆ ಹೆಂಗೆ ಹೇಳ್ತಾ ಇದ್ದೀವಿ, ಜನಕ್ಕೂ ಕೂಡ ಜಾಗೃತಿ ಮೂಡಿಸ್ಬೇಕು. ಈ ಸಿನಿಮಾ ನಾವು ಎಲ್ಲಿ ಲ್ಯಾಗ್ ಆಗುತ್ತೆ, ಎಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ನಾವು ಸಿನಿಮಾ ಅಂದ್ರೆ ಹಂಗೆ ನೋಡ್ತೀವಿ, ಇಲ್ಲಿ ಬೋರ್ ಆಯ್ತಪ್ಪ, ಇಲ್ಲಿ ಗ್ರಾಫ್ ಇಳಿತು, ಇಲ್ಲಿ ಗ್ರಾಫ್ ಎತ್ಕೊಳ್ತು. ಇದು ಆ ಸಿನಿಮಾ ಅಲ್ಲ. ನಾವು ಎಷ್ಟೊಂದು ಕಡೆ ಹೋಗಿದ್ದು ಲ್ಯಾಗ್ ಆಗುತ್ತೆ, ಇಲ್ಲಿ ಗ್ರಾಫ್ ಇಳಿಯತ್ತಂದ್ರೂ ನಾವು ಮಾಡಿದ್ದೀವಿ ಅದನ್ನು. ಬಿಕಾಸ್ ಅಲ್ಲಿ ಹೇಳಕ್ ಹೊರಟಿರೋದು ನಾವು ಭಾವನೆಗಳನ್ನೇ. ಆ ಭಾವನೆಗಳು ಮತ್ತೆ ಆಡಿಯನ್ಸಿಗೆ ಕನೆಕ್ಟ್ ಆಗಿ ಇವತ್ತು ಮತ್ತೆ ಆಡಿಯನ್ಸ್ ಜವಾಬ್ದಾರಿ ಆಗಿದೆ. ಈ ಜವಾಬ್ದಾರಿಯಿಂದ ಅಂದ್ರೆ ಈ ತರದ ಸಿನಿಮಾಗಳು ಬರೆದು ಪ್ರೇರಣೆ ಆಗಬೇಕು. ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಯಾರೋ ಒಂದು ಅದ್ಭುತವಾದಂತಹ ಪ್ರಶ್ನೆ ಕೇಳಿದ್ರು. ನಾನು ಅದನ್ನ ಕ್ರಿಟಿಕ್ ಆಗಿ ಅಥವಾ ಟೀಕೆ ಅಂತ ಖಂಡಿತ ಭಾವಿಸಲ್ಲ. ಬಹಳ ಅಮೂಲ್ಯವಾದಂತ ಒಂದು ಪ್ರಶ್ನೆ. ಆ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವು ಎಲ್ಲಾ ಕಡೆ ಈ ತರದ ಮೆಸೇಜಸ್ ನೋಡ್ತಾನೆ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೆ ನೀವು ಅದನ್ನ ಹೇಳಕ್ ಪ್ರಯತ್ನ ಪಟ್ಟಿದ್ದೀರಿ, ಅದೆಷ್ಟು ಮಟ್ಟಿಗೆ ಗೆಲ್ಲತ್ತೆ ಅಂತ. ತುಂಬಾ ವ್ಯಾಲಿಡ್ ಕ್ವಶನ್ ಅದು. ನಾನು ಅವಾಗ್ಲೂ ಹೇಳಿದ್ದೆ, ನಮ್ಮ ಮನೆಯಲ್ಲಿ ಒಂದು ಗಿಡ ಹಾಕ್ತೀವಿ, ಎಲ್ಲಾ ಕಡೆನೂ ಗಿಡಗಳಿದೆ ಅಂದ್ರೆ ನಮ್ಮ ಮನೆಯಲ್ಲಿ ಯಾಕೆ ಹಾಕ್ತೀವಿ ಅಂತ ಎಲ್ಲರೂ ಹಾಕ್ಬೇಕು. ಸೊ ಅದೇ ತರನೇ ಒಳ್ಳೆ ಮನಸ್ಸು ಅಲ್ಲೂ ಇದೆ ಅಂದ್ರೆ ಇಲ್ಲೂ ಎಲ್ಲಾ ಕಡೆನೂ ಅದೇ ಕಾಣ್ತಾ ಹೋಗ್ಬೇಕು. ಇವತ್ತಿನ ಯುವ ಪೀಳಿ ನೋಡಿದ್ರೆ ಬಹಳ ಬೇಸರ ಆಗುತ್ತೆ. ಅಂದ್ರೆ ಇಲ್ಲೊಂದು ಕೆಟ್ಟ ಕೃತ್ಯಗಳು ಮಾಡೋದಕ್ಕೆ ಸಾಕಷ್ಟು ಪ್ರೇರಣೆಗಳು ಬರ್ತದೆ, ಅದನ್ನು ಮೀರಿ ಒಳ್ಳೆತನ ನಿಲ್ಲಬೇಕು. ಕೆಟ್ಟದನ್ನ ನೋಡ್ತಾರೆ, ಅದು ಇನ್ಸ್ಪೈರ್ ಆಗುತ್ತೆ. ಅದರದ್ದು ಕೆಟ್ಟ ಕೆಲಸ ಮಾಡೋದಕ್ಕೆ ಕಾಲ ಕಳೀತಾರೆ, ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಸೊ ಪದೇ 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 ಒಳ್ಳೆತನ ಹೇಳ್ತಾರೆ. ಒಳ್ಳೆತನ ಜಾಸ್ತಿ ಆಗ್ಬೇಕು. ರೇಷಿಯೋ ಆಫ್ ಗುಡ್ ಥಿಂಗ್ಸ್ ಕಂಪೇರ್ಡ್ ಟು ಬ್ಯಾಡ್ ಥಿಂಗ್ಸ್, ಗುಡ್ ಥಿಂಗ್ಸ್ ಜಾಸ್ತಿ ಆಗ್ತಾ ಹೋಗ್ಬೇಕು. ಅದರಲ್ಲೊಂದು ಒಂದು ಪ್ರಯತ್ನ. ಈ ತರದ ಸಿನಿಮಾ ನೋಡಿ 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 ನಮ್ಮ ಜಗತ್ತು ಕ್ಲೀನ್ ಆಗಬೇಕು, ಒಳ್ಳೆ ಸೊಸೈಟಿ ನಿರ್ಮಾಣ ಆಗಬೇಕು, ಒಳ್ಳೆ ದೇಶ ನಿರ್ಮಾಣ ಆಗಬೇಕು, ಒಳ್ಳೆ ದೊಡ್ಡ ಭವಿಷ್ಯ ನಿರ್ಮಾಣ ಆಗಬೇಕು ದೇಶಕ್ಕೆ. ಸೊ ಆ ಒಂದು ಪ್ರಯತ್ನದಲ್ಲಿ ನಾವು ಗೆದ್ದಿದ್ದೀವಿ. ನನಗೆ ಹೆಮ್ಮೆ ಇದೆ. ಇದು ಎಷ್ಟು ಗಳಿಕೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ನಾನು ಮುಂಚೆ ಇದ್ದಿದ್ದು ಅದೇ ಉದ್ದೇಶ, ಇವತ್ತು ಕೂಡ ಅದೇ ಉದ್ದೇಶ. ಒಳ್ಳೆತನ ಗೆದ್ದಿದೆ, ಒಳ್ಳೆ ಪ್ರಯತ್ನ ಗೆದ್ದಿದೆ. ನಾಳೆ ದಿನ ನಾನು ಹೋದ್ಮೇಲೂ ಕೂಡ ಇದು ನೆನೆಸ್ಕೊಳ್ತಾರೆ, ಅಜಯ್ ತನ್ನ ಪ್ರೊಡಕ್ಷನ್ ಇಂದ ಒಂದು ಅದ್ಭುತವಾದಂಥ ಸಿನಿಮಾ ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾನೆ ಅಂತ. ಇದಕ್ಕಿಂತ ದೊಡ್ಡ ಗೆಲುವು ನನಗೆ ಬೇಕಾಗಿಲ್ಲ. ಸೊ ಅದರಲ್ಲಿ ನಾನು ಗೆದ್ದಿದ್ದೀನಿ. ಆ ಒಳ್ಳೆತನಕ್ಕೆ ನೀವೆಲ್ಲರೂ ಸಾಥ್ ಕೊಟ್ಟಿದ್ದೀರಾ. ನಾನು ಇಡೀ ತಂಡ ನನ್ನ ಜೊತೆಗೆ ನಿಂತ್ಕೊಂಡಿದೆ. ಒಳ್ಳೆ ಮನುಷ್ಯರಿದ್ದಾರೆ, ಒಳ್ಳೆತನ ಜಗತ್ತಲ್ಲಿ ಇದೆ ಅನ್ನೋದಕ್ಕೆ ಈ ಸಮಾರಂಭ, ಈ ಹಾಲ್ ಇದಕ್ಕೆ ಸಾಕ್ಷಿ. ಸೊ ಥ್ಯಾಂಕ್ಸ್. ಮಿಕ್ಕಿದೆಲ್ಲರೂ ಅವರವರ ಅಭಿಪ್ರಾಯನ ಮಾತಾಡಲಿ. ಮತ್ತೊಮ್ಮೆ ನಿಮಗೂ ಮತ್ತು ನನ್ನ ಇಡೀ ತಂಡಕ್ಕೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಯುದ್ಧಕಾಂಡ.